ಮಾಡ್ತಾಳಪ್ಪ. ಅಲ್ಲಲ್ಲ ಕಿಟ್ಟಪ್ಪ, ನಾನು ಯೋಚನೆ ಮಾಡೋದನ್ನೇ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಇನ್ ತಡ ಮಾಡಬಾರ್ದು. ನನಗೆ ಬೇಕಾಗಿರೋದು ನಿನ್ ಕೈಲಿದೆ. ಅದನ್ನ ಕೊಟ್ರೆ ನಿನ್ ಫೀಸು ನಿನ್ ಟೇಬಲ್ ಮೇಲೆ ಇರುತ್ತೆ. ವಸಂತಿ, ವಸಂತಿ, ನಾನು ಬ್ರೋಕರ್ ಆಫೀಸ್ಗೆ ಹೋಗಿ ಆ ಹುಡುಗನ ಕಡೆಯವ್ರನ್ನ ಕರ್ಕೊಂಡೇ ಬರ್ತೀನಿ. ರೀ, ನಾವು ಲೊಕೇಶನ್ ಕಳ್ಸಿದೀವಲ್ಲ, ಅವರೇ ಬರ್ತಾರೆ ಬಿಡಿ. ಹಾಗಲ್ಲ ವಸಂತಿ, ನನ್ನ ಮಗಳು ಆ ಹುಡುಗನ ಮನೆಯವ್ರನ್ನ ನೋಡೋದಕ್ಕೆ ಮುಂಚೆ ಅವ್ರು ಹೇಗೆ ಏನು ಅಂತ ನಾನು ಜಡ್ಜ್ ಮಾಡ್ಬೇಕಲ್ವಾ? ನಮ್ಮ ರಮ್ಯಾಗೆ ಯಾವುದಾವ್ದೋ ಸಂಬಂಧ ತೋರ್ಸೋಕ್ಕಾಗುತ್ತಾ? ಅದು ನಿಜ. ಹಾಗೆ ಸ್ವಲ್ಪ ನಮ್ಮ ರಮ್ಯಾ ಬಗ್ಗೆ ಒಳ್ಳೆ ಅಭಿಪ್ರಾಯನ ಅವ್ರ ಮನಸ್ಸಲ್ಲಿ ತುಂಬಿಸಿ. ಅವರೆಲ್ಲ ಬಂದಾಗ ಅವಳು ಯಾವ ಥರ ಆಡ್ತಾಳೋ ಅಂತ ನನಗೆ ತುಂಬ ಭಯ ಆಗುತ್ತೆ ರೀ. ಅದನ್ನ ನಾನು ನೋಡ್ಕೋತೀನಿ, ಡೋಂಟ್ ವರಿ. ಬಂದಿರೋ ಹುಡುಗನ್ ನೋಡಿ ನಮ್ಮ ರಮ್ಯಾ ವಿರಾಜ್ನ ಕನ್ವರ್ಸೋದನ್ನ ಬಿಡಬೇಕು. ಹಾಗಾಗಬೇಕು ಅಂದರೆ ಆ ಹುಡುಗ ವಿರಾಜ್ಗಿಂತ ಎಲ್ಲದರಲ್ಲೂ ಬೆಸ್ಟ್ ಇರಬೇಕು. ಇವತ್ತು ನೀನು ಅವನ ಹೆಸರು ಎತ್ತಬೇಡ. ಹಾಗೆ ನಿನ್ನ ಮಗಳಿಗೂ ಹೇಳು, ಅವಳು ಇವತ್ತು ವಿರಾಜ್ ಯೋಚನೆನೂ ಮಾಡಬಾರ್ದು. ರಮ್ಯಾ, ರಮ್ಯಾ ಆಂಟಿ, ರಮ್ಯಾ ಎಲ್ಲಿದ್ದಾಳೆ? ಆಂಟಿ ನಿಮ್ಮನ್ನೇ ಕೇಳ್ತಿರೋದು. ರಮ್ಯಾ ಎಲ್ಲಿ? ನಾನು ರಮ್ಯನ ಹತ್ರ ಮಾತಾಡ್ಬೇಕು. ಎಲ್ಲಿ ಅವಳು? ಅವಳು ಮೇಲ್ಗಡೆ ರೂಮಲ್ಲಿ ಇದ್ದಾಳೆ. ಆದ್ರೆ ನೀನು ವಿರಾಜ್, ನೀನು ಏನ್ ಮಾಡಕ್ ಬಂದಿದ್ದೀರಾ ಇಲ್ಲಿ? ಇವತ್ತು ರಮ್ಮಿ ನೋಡೋದಕ್ಕೆ ಹುಡುಗನ ಕಡೆಯವ್ರು ಬರ್ತಾ ಇದ್ದಾರೆ. ಹುಡುಗಾಟನ ನಿಮ್ಗೆ? ಅದು ಅಂಕಲ್, ವಿರಾಜ್ಗೆ ರಮ್ಯನ ಹತ್ರ ಮಾತಾಡ್ಬೇಕಂತೆ, ಅದಕ್ಕೆ ಹೊತ್ತು ಗೊತ್ತು ಗೊತ್ತಿಲ್ವಾ? ಹೀಗೆ ಮನೆಗೆ ನುಗ್ಗೋದಾ? ಸಾರಿ ಆಂಟಿ, ಒಂದ್ಸಲ ರಮ್ಯನ್ ಮಾತಾಡಿಸಿ ಹೊರಟೋಗ್ತೀವಿ. ಪ್ಲೀಸ್ ಕೋಪ ಮಾಡ್ಕೋಬೇಡಿ. ಗಂಡಿನ ಕಡೆಯವ್ರು ಬರುವಾಗ ಈ ಮನೆಯವ್ರು ಮಾತ್ರ ಇರಬೇಕು. ಹೋಗಿ ಅಂತ ಬಾಯ್ಬಿಟ್ಟು ಹೇಳಿಸ್ಕೋಬೇಡಿ, ನಿಮಗೂ ಮರ್ಯಾದೆ ಇರೋದಿಲ್ಲ. ಈ ವಿರಾಜ್ ಅದು ಏನು ಮಾಡಕ್ಕೆ ಹೊರಟಿದ್ದಾನೋ, ಮೊದಲೇ ಕೋಪದಲ್ಲಿ ಬೇರೆ ಇದ್ದಾನೆ. ಹುಡುಗನ ಕಡೆಯವರು ನೀನು ನೋಡಕ್ ಬಂದಾಗ ನಾನು ಅಲ್ಲಿರೋದು ಟೂ ಮಚ್ ಅನ್ಸಲ್ವಾ? ನನ್ ಮೇಲೆ ಕೋಪ ಮಾಡ್ಕೊಂತೀಯ ವಿರಾಜ್? ನೀನ್ ಇವತ್ತು ಇಲ್ಲಿಗೆ ಬರ್ಲೇಬೇಕು. ಬಂದೇ ಬರ್ತೀಯ ಅಲ್ವಾ? ನಾನು ನಿನ್ ಮೇಲೆ ತುಂಬಾ ಹೋಪ್ಸ್ ಇಟ್ಕೊಂಡಿದ್ದೀನಿ ವಿರಾಜ್. ಡಿಸಪಾಯಿಂಟ್ ಮಾಡಬೇಡ. ಇಲ್ಲಿಗೆ ಬರ್ತೀಯ ಬರಲ್ವಾ ಅಂತ ನೋಡಣ್ವಾ? ವಿರಾಜ್ ನನ್ನ ನೋಡಕ್ ಬರ್ತಾನೆ. ವಿರಾಜ್ ನೋಡಕ್ ಬರಲ್ಲ. ವಿರಾಜ್ ನನ್ನ ನೋಡಕ್ ಬರ್ತಾನೆ. ವಿರಾಜ್ ನನ್ನ ನೋಡಕ್ ಬರಲ್ಲ. ವಿರಾಜ್ ನೋಡಕ್ ಬರ್ತಾನೆ. ವಿರಾಜ್ ನೋಡಕ್ ಬರಲ್ಲ. ವಿರಾಜ್ ನೋಡಕ್ ಬರ್ತಾನೆ. ವಿರಾಜ್ ಬರಲ್ಲ. ವಿರಾಜ್ ನೋಡಕ್ ಬರ್ತಾನೆ. ವಿರಾಜ್ ನನ್ನ ನೋಡಕ್ ಬರಲ್ಲ. ವಿರಾಜ್ ನನ್ನ ನೋಡಕ್ ಬರ್ತಾನೆ. ರಮ್ಯಂಗೆ ಸರಿಯಾಗಿ ಕ್ಲಾಸ್ ತಗೋತೀನಿ. ಮಿಥಿಲಾಗೆ ಬೈತಾಳ. ಅವಳು ನಾವು ಏನ್ ಅನ್ಕೊಂಡಿದ್ದಾಳೆ?
ವಿಕ್ಕಿ